ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆಯಿತು. ಇದರಿಂದಾಗಿ ಇಡೀ ಮದ್ದೂರು ಪಟ್ಟಣ ಒತ್ತಿ ಉರಿದಿದೆ. ಇದೀಗ ಮದ್ದೂರು ಪಟ್ಟಣ ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. 2 ದಿನಗಳ ಹಿಂದೆ ನಡೆದಂಥ ಸಣ್ಣ ಘಟನೆ ಇಡೀ ಮದ್ದೂರು ಪಟ್ಟಣ ರಣಾಂಗಣವಾಗೂ ಕೂಡ ಕಾರಣವಾಯಿತು. ನಾನಿವಾಗ ಆ ಒಂದು ಇನ್ಸಿಡೆಂಟ್ ನಡೆದಂಥ ಸ್ಥಳದಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. 2 ದಿನಗಳ ಹಿಂದೆ ತಮಿಳು ಕಾಲೋನಿಯಲ್ಲಿ ಪ್ರತಿಷ್ಠಾಪಿಸಿದಂಥ ಗಣಪತಿಯ ಮೂರ್ತಿಯನ್ನು ವಿಸರ್ಜನೆ ಮಾಡೋದಕ್ಕೆ ತಳ್ತಿದ್ದಂಥ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿಯೇ ಕಲ್ಲು ತೂರಾಟ ನಡೆಯಿತು. ಇದು ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರ. ಈ ಒಂದು ಪಟ್ಟಣದಲ್ಲಿ 2 ದಿನಗಳ ಕೆಳಗೆ 8 ಗಂಟೆ ಸುಮಾರಿಗೆ ಕಲ್ಲು ತೂರಾಟ ನಡೆಯಿತು. ಇದರಿಂದಾಗಿ ಇಡೀ ಮದ್ದೂರು ಪಟ್ಟಣ ರಣಾಂಗಣವಾಗಿತ್ತು. ಇದೀಗ ಆ ಒಂದು ಘಟನೆ ಏನು ನಡೀತು, ಆ ಒಂದು ಸ್ಥಳದಲ್ಲಿ ಕಾಕಿ ಸರ್ಪಗಾವಲಿರುವಂಥದ್ದು ಮಸೀದಿ ಕೂಡ ಇದೆ. ಇಲ್ಲಿಂದಲೇ ಕೂಡ ಕಲ್ಲು ತೂರಾಟ ನಡೀತು ಅಂತೇಳಿ ಸಾಕಷ್ಟು ಆರೋಪ ಕೇಳಿಬಂತು. ಹೀಗಾಗಿಯೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಮದ್ದೂರು ಪಟ್ಟಣ ಬಂದ್ಗೂ ಕೂಡ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಏರಿಯಾದಲ್ಲಿ ಹೆಜ್ಜೆಗೂ ಕೂಡ ಪೊಲೀಸರನ್ನು ನೇಮಕ ಮಾಡಿರುವಂಥದ್ದು. ಇಡೀ ಮಸೀದಿ ಸುತ್ತಲೂ ಕೂಡ ಕಾಕಿ ಸರ್ಪಗಾವಲನ್ನು ಹಾಕಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ IPS ಅಧಿಕಾರಿಗಳೆಲ್ಲರೂ ಕೂಡ ಬಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಯಾವುದೇ ಮುಂಜಾಗ್ರತಾ ಕ್ರಮವಾಗಿ ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರದು ಅಂತೇಳಿ. ಅಂದರೆ ತಮಿಳು ಕಾಲೋನಿಯಿಂದ ಹೊರಟಂಥ ಗಣೇಶನ ಮೂರ್ತಿ ಈ ಒಂದು ಮಾರ್ಗದಲ್ಲಿ ಸಾಕ್ತಿದ್ದಂಥ ವೇಳೆ ಏಕಾಏಕಿ ಕಲ್ಲು ತೂರಾಟ ಕೂಡ ನಡೆಯುತ್ತೆ. ಆ ನಂತರದಲ್ಲಿ ಮತ್ತೆ ಅಲ್ಲಿದ್ದಂಥ ಯುವಕರು ಕೂಡ ಕಲ್ಲು ತೂರಾಟ ನಡೆಸಿದವರ ಮೇಲೂ ಕೂಡ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಆ ನಂತರದಲ್ಲಿ ನಿನ್ನೆ ಇಡೀ ಈ ಒಂದು ಘಟನೆಯನ್ನು ಖಂಡಿಸಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ನಡೆಸಿದರು. ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ಲಾಠಿ ಚಾರ್ಜ್ ಕೂಡ ನಡೆಯಿತು. ಮತ್ತು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು, ಬೇರೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತೇಳಿ ಈ ಏರಿಯಾ ಸುತ್ತಲೂ ಕೂಡ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ನೀವು ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಈ ಏರಿಯಾದಲ್ಲಿ ಒಂದು KSRP ತುಕಡಿಯನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಸಾಕಷ್ಟು ಪೊಲೀಸರ ಭದ್ರತೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಇದೇ ಏರಿಯಾದಲ್ಲಿ ಆರಂಭಗೊಂಡಂಥ ಅಂದರೆ ಒತ್ತಿದಂಥ ಕಿಡಿ ಇದೀಗ ಇಡೀ ಮದ್ದೂರು ಪಟ್ಟಣದಲ್ಲೂ ಕೂಡ ಆವರಿಸಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತೆ ಸಂಭವಿಸಬಾರದು ಅನ್ನೋ ನಿಟ್ಟಿನಲ್ಲಿ ಈ ಏರಿಯಾ ಅಂದರೆ ಇನ್ಸಿಡೆಂಟ್ ಎಲ್ಲಿ ನಡೀತೋ ಆ ಒಂದು ಇನ್ಸಿಡೆಂಟ್ ನಡೆದಂಥ ಸ್ಥಳದಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಸಾಕಷ್ಟು IPS ಅಧಿಕಾರಿಗಳು, DYSPಗಳು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಸಾಕಷ್ಟು ಜನರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಯಾವುದೇ ರೀತಿ ಇಲ್ಲಿ ಇನ್ಸಿಡೆಂಟ್ಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲೂ ಕೂಡ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ಮಂಡ್ಯ.